ವಾವ್, ವಾಟ್ ಆನ್ ಎಮೋಷನಲ್ ಸೀನ್. ನೋಡ್ತಾ ನೋಡ್ತಾ ಒಂದ್ ಸೆಕೆಂಡ್ ನಾನೇ ಎಮೋಷನಲ್ ಆಗ್ಬಿಟ್ಟೆ. ನಿಶ್ವಿಕಾ ಅವ್ರೆ, ನೀವ್ ಯಾವಾಗ ಬಂದ್ರಿ? ಅದೇ ಇಬ್ರು ಒಬ್ರನ್ನೊಬ್ರನ್ ತಪ್ಕೊಂಡು ಫುಲ್ ಎಮೋಷನಲ್ ಆಗ್ಬಿಟ್ಟಿದ್ರಲ್ಲ, ಆಗ್ಲೇ ಬಂದೆ. ನಿಮ್ಮಿಬ್ರನ್ನು ನೋಡ್ತಾ ನೋಡ್ತಾ ನಾನು ಎಮೋಷನಲ್ ಆಗ್ಬಿಟ್ಟೆ. ಏನ್ ಆಂಟಿ, ಮೊನ್ನೆ ತಾನೇ ಅವಳ ಮುಖನೂ ನೋಡಲ್ಲ ಅಂತಿದ್ರಿ. ಮನೆ ಬಾಗ್ಲಿಗ್ ಬಂದ್ರೆ ಉಗ್ದು ಓಡಿಸ್ತೀನಿ ಅಂತಿದ್ರಿ. ಇವಾಗೇನು ಸಡನ್ ಆಗಿ ಇಷ್ಟೊಂದ್ ಚೇಂಜ್ ಆಗ್ಬಿಟ್ಟಿದ್ದೀರಾ? ಪಲ್ಲವಿ ಒಳ್ಳೆತನ ಅದು. ಎಷ್ಟೇ ಕೋಪ ಇದ್ರೂ ಅವಳು ಒಳ್ಳೆತನದ ಮುಂದೆ ಎಲ್ಲ ಕರ್ಗೋಗ್ಬಿಡುತ್ತೆ. ಅವಳ ಮೇಲೆ ದ್ವೇಷ ಸಾಧಿಸೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾನು ಅವಳ ಮೇಲೆ ದ್ವೇಷ ಸಾಧಿಸ್ತೀನಿ. ಬಿಕಾಸ್ ಅವಳು ನನ್ನ ಜಾಗನ ಕಿತ್ಕೊಳಕ್ ಬಂದಿದ್ದಾಳೆ. ಐ ಹೇಟ್ ಹರ್. ಕೋಪದಲ್ಲಿ ಮಾತಾಡೋ ಮಾತೆಲ್ಲ ಸತ್ಯ ಆಗಿರಲ್ಲ. ಅಮ್ಮನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ. ಇಷ್ಟೆಲ್ಲ ಪ್ರೀತಿ ಕೊಟ್ರು ಇವಳು ಹೀಗ್ ಮಾಡ್ಬಿಟ್ಲಲ್ಲ ಅನ್ನೋ ಕೋಪಕ್ಕೆ ಹಾಗೆ ಮಾಡಿದ್ದಾರೆ. ಅದನ್ನೆಲ್ಲ ಮನ್ಸಿಗೆ ಹಾಕೊಳಕ್ಕಾಗತ್ತಾ? ನೋಡ್ದ್ಯಾ ನಮ್ಮ ಪಲ್ಲವಿದು ಎಷ್ಟು ದೊಡ್ಡ ಗುಣ ಅಂತ. ಅದಕ್ಕೆ ನನಗೆ ಅವಳನ್ನ ಕಂಡ್ರೆ ಇಷ್ಟ. ಅಮ್ಮ, ತಟ್ಟಲ್ಲಿ ಒಂದೆರಡು ತುತ್ತಿದೆ, ತಿನ್ಬಿಡಿ. ಆಮೇಲೆ ತಲೆ ಸುತ್ತ ಬೀಳ್ತೀರಾ. ಏನು ತಲೆ ಸುತ್ತ ಬಿದ್ರಾ? ನಾನು ದಾರಿಲ್ ಬರ್ತಿದ್ದಾಗ ಅಮ್ಮನ್ಗೆ ತಲೆ ಸುತ್ತ ಬೀಳೋ ತರ ಆಗಿತ್ತು. ನನ್ ಮೇಲಿರೋ ಕೋಪಕ್ಕೆ ಊಟ ತಿಂಡಿನೇ ಬಿಟ್ಟಿದ್ದಾರೆ ನೋಡಿ. ಅದನ್ನ ನೆನ್ಸ್ಕೊಂಡ್ರೆ ನನ್ಗೆ ಕೋಪ ಬರುತ್ತೆ. ಆಯ್ತು ಬಿಡು, ಎಷ್ಟು ಬೈತ್ಯಾ, ತಿನ್ಬಿಡು. ನಡೀರಿ. ವಾವ್, ಅತ್ತೆ ಸೊಸೆನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಈ ಬಾಂಧವ್ಯ ಯಾವಾಗ್ಲೂ ಹೀಗೆ ಇರ್ಲಿ. ಪಲ್ಲವಿ, ನೀನ್ ನನ್ ಬಂಗಾರ ಕಣಮ್ಮ. ಏನು ಕೂತಿದೆ? ಅಯ್ಯೋ, ಬಾರೋ 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 ಬಾರೋ.
ಏನು ಕುಂಟ್ಕೋತ ಬರ್ತಾ ಇದ್ದಾನೆ. ಅಂದರೆ ಇವನ್ ಕಾಲು ನಿಜವಾಗ್ಲೂ ಮುರಿದೋಗಿದ್ಯಾ ಅಜ್ಜಿ? ಗೊತ್ತಾಗ್ತಿಲ್ವಲ್ಲ. ಅಲ್ಲ ಕಣೋ, ನಿಜವಾಗ್ಲೂ ಕಾಲ್ ಮುರಿದೋಗಿದ್ರೆ ನೀನ್ ನಾವು ತಗೊಂಬಂದ್ ಬಿಸಾಕ್ತಿಯಲ್ಲ, ಅವಾಗ ಜಂಪ್ ಮಾಡ್ಬಿಟ್ಟ, ಅದಂಗ್ ಹೇಳು. ಅವನ್ಗೇನಾರ ನಾವು ಅವ್ನ ಬೆನ್ನಿಂದ ಬಿದ್ದಿದ್ದೀವಿ ಅಂತ ಡೌಟ್ ಬಂದಿದ್ಯಾ ಅಜ್ಜಿ? ಏನೋ ಒಟ್ಟಾರೆ ನಮ್ ಪ್ಲಾನ್ ಎಲ್ಲ ಎಕ್ಕುಟ್ಕೊಂಡು ಹೋಯ್ತು, ಫ್ಲಾಪ್ ಆಯ್ತು. ನಂಗೆ ಯಾಕೋ ಗೀತನ ಮೇಲೆ ಅನುಮಾನ. ನನ್ನ ಪ್ಲಾನ್ ಕೇಳಿಸ್ಕೊಂಡು ಇವನ್ಗೆ ಹಾಕೊಟ್ಬಿಟ್ಲಾ ಅಂತ. ಅಯ್ಯೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಕಣೋ. ಹೆಂಗೋ ಸಾಕ್ಷಿ ಸಮೇತ ಹಿಡಿಯೋಣ ಅಂತ ಹೋದ್ವಿ, ಎಲ್ಲ ಎಕ್ಕುಟ್ಟೋಯ್ತು. ಹಾ ನಡಿ, ಬಂದಾರಿ ಸುಂಕ ಇಲ್ಲ, ಬಾ ಹೊರಡೋಣ. ಎಲ್ಲ ಹೋಯ್ತು. ನಾನೇ ದೊಡ್ಡ ಛತ್ರಿ, ನನಗೆ ಛತ್ರಿ ಹಿಡಿತಿದ್ದೀರಾ? ನನ್ನನ್ನು ಹಿಡಿಬೇಕು ಅಂದರೆ ನೀವು ಇನ್ನೊಂದು ಜನ್ಮ ಎತ್ತು ಬರಬೇಕು. ಅಷ್ಟಿಲ್ಲದೆ ನಿಮ್ಮ ಮನೆ ಬಂದು ಸಿಗಾಕೊಂತೀನ? ನಿಮ್ಮ ಆಟ ನನ್ನ ಹತ್ರ ಏನೂ ನಡೆಯಲ್ಲ. ನನ್ನ ಸುಲಭವಾಗಿ ಮನೆಯಿಂದ ಓಡ್ಸೋಕ್ಕಾಗಲ್ಲ. ಈ ಮನೆಯಿಂದ ಹೋಗೋದಾದರೆ ನನ್ನ ಮಗಳನ್ನ ಕರ್ಕೊಂಡೇ ಹೋಗ್ತೀನಿ. ಬರಿಗೈಲಿ ಹೋಗೋ ಪಾರ್ಟಿನೇ ಅಲ್ಲ ನಾನು. ಅನು ಅಮ್ಮ. ತೇಜು, ಸ್ಕೂಲಿಂದ ಬಂದ್ಯಾ? ಹ್ಞೂ ಅಮ್ಮ, ಬಂದೆ. ನಂಗೆ ತುಂಬಾ ಖುಷಿ ಆಗ್ತೈತೆ ನಿಮ್ಮನ್ನ ನೋಡಿ. ಪಲ್ಲವಿಯವರೇ, ನೀವು ಇಲ್ಲಿಂದ ಮೊದಲು ಹೊರಡಿ. ಅಯ್ಯೋ, ಯಾಕೆ, ಏನಾಯ್ತು? ಗೊತ್ತಿದ್ದು ಕೇಳ್ತಾ ಇದ್ದೀರಲ್ಲ, ಅಮ್ಮಂಗೆ ನಿಮ್ಮ ಮೇಲೆ ಎಷ್ಟು ಕೋಪ ಇದೆ. ಇಲ್ಲೇನಾದ್ರೂ ನಿಮ್ಮನ್ನ ನೋಡಿದ್ರೆ ಅಷ್ಟು ದೊಡ್ಡ ರಾಮಾಯಣನೇ ಆಗುತ್ತೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ, ನನ್ ಮಾತ್ ನೀವು ಕೇಳಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಅನೂನ್ ಸಮಾಧಾನ ಮಾಡಕ್ ನಿಮ್ಗೆ ಹೇಗೆ ಟೈಮ್ ಬೇಕೋ ನನಗೂ ಅಷ್ಟೇ ಅಮ್ಮನ್ ಸಮಾಧಾನ ಮಾಡಕ್ ಟೈಮ್ ಬೇಕು. ನೀವು ಪ್ಲೀಸ್ ಮೊದಲು ಇಲ್ಲಿಂದ ಹೊರಡಿ. ಯಾರಿಗೋ? ಯಾರಿಗೆ ಇಲ್ಲಿಂದ ಹೊರಡು ಅಂತಿದ್ಯಾ? ಮನೆಗೆ ಬಂದ್ ಮಹಾಲಕ್ಷ್ಮಿ ಕಣೋ ಅವಳು. ಆ?